ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಧ್ಯಾಯ 24 ಪ್ರಭುರಾಷ್ಟ್ರದ ಮೇಲೆ ಪ್ರಭುತ್ವ, ಮುಂದುವರಿದ ಭಾಗ. ಸ್ವಾಮೀಜಿ ಲಂಡನ್ ನಗರದಲ್ಲಿದ್ದಾಗ ನಡೆದ ಅವಿಸ್ಮರಣೀಯ ಘಟನೆಗಳಲ್ಲಿ ಒಂದೆಂದರೆ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದ ಪ್ರಖ್ಯಾತ ಪೌರ್ವಾತ್ಯಶಾಸ್ತ್ರ ವಿಶಾರದರಾಗಿದ್ದು ಮುಂದೆ ಇಂಗ್ಲೆಂಡಿನಲ್ಲಿ ನೆಲೆಸಿದ್ದ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರರು. ಇವರ ನಿಜವಾದ ಹೆಸರು ಫ್ರೆಡರಿಕ್ ಮ್ಯಾಕ್ಸ್ಮಿಲನ್ ಎಂದು. ಮಹಾವಿದ್ವಾಂಸರು, ಭಾಷಾ ಪಂಡಿತರು, ಜ್ಞಾನವೃದ್ಧರು. ಭಾರತೀಯ ಶಾಸ್ತ್ರಗಳ ಬಗ್ಗೆ ಅವರು ನಡೆಸಿದ ಸಂಶೋಧನೆಗಳು ಅವರನ್ನು ಜಗತ್ತಿನ ಚರಿತ್ರೆಯಲ್ಲೇ ಚಿರಸ್ಥಾಯಿಯಾಗಿಸಿವೆ. ಸ್ವಾಮೀಜಿ ಪ್ರೊಫೆಸರ್ ಮುಲ್ಲರರನ್ನು ಭೇಟಿಯಾದಾಗ ಅವರಿಗಾಗಲೇ 73 ವರ್ಷ ವಯಸ್ಸಾಗಿತ್ತು. ಆಗ ದ ಸೇಕ್ರೆಡ್ ಬುಕ್ಸ್ ಆಫ್ ದ ಈಸ್ಟ್ ಎಂಬ ಅವರ ಮಹಾಗ್ರಂಥವು 51 ಸಂಪುಟಗಳಲ್ಲಿ ಪ್ರಕಟಗೊಳ್ಳುತ್ತಿದ್ದು ಪ್ರಕಟಣೆಯ ಕಾರ್ಯ ಮುಗಿಯುತ್ತಾ ಬಂದಿತ್ತು. ಅಲ್ಲದೆ 1846ರಲ್ಲೇ ಋಗ್ವೇದದ ಪ್ರಕಟಣೆಗಾಗಿ ಈಸ್ಟ್ ಇಂಡಿಯಾ ಕಂಪನಿ ಮುಲ್ಲರರಿಗೆ 9 ಲಕ್ಷ ರೂಪಾಯಿಗಳ ಧನ ಸಹಾಯವನ್ನು ನೀಡಿತ್ತು. ಈ ಕೆಲಸಕ್ಕಾಗಿ ನೂರಾರು ಭಾರತೀಯ ಪಂಡಿತರನ್ನು ನೇಮಿಸಿಕೊಳ್ಳಲಾಗಿತ್ತು. ಸ್ವತಃ ಮ್ಯಾಕ್ಸ್ ಮುಲ್ಲರರೇ ಈ ಗ್ರಂಥದ ಮೂಲ, ಅನುವಾದ, ಭಾಷ್ಯಗಳ ಸಹಿತ ಹಸ್ತಪ್ರತಿಯನ್ನು ತಯಾರು ಮಾಡಲು 25 ವರ್ಷಗಳನ್ನು ಕಳೆದಿದ್ದರು. ಗ್ರಂಥದ ಪ್ರಕಟಣೆಗೆ 20 ವರ್ಷ ಬೇಕಾಯಿತು. ಇದಲ್ಲದೆ ಮುಂದೆ ಅವರು ಇತರ ಅನೇಕ ಶ್ರೇಷ್ಠ ಗ್ರಂಥಗಳನ್ನು ರಚಿಸಿದರು. 1875ರಲ್ಲಿ ಮೇಲೆ ಹೇಳಿದ ದ ಸೇಕ್ರೆಡ್ ಬುಕ್ಸ್ ಆಫ್ ದ ಈಸ್ಟ್ ಗ್ರಂಥದ ಪ್ರಕಟಣೆ ಪ್ರಾರಂಭವಾಗಿತ್ತು. ಹೀಗೆ ಮುಲ್ಲರರು ಹಿಂದೂ ಧರ್ಮಕ್ಕೆ ಮಾತ್ರವಲ್ಲ, ಇಡೀ ಮಾನವತೆಗೆ ಮಹದುಪಕಾರವನ್ನು ಸಲ್ಲಿಸಿದರು. ಆದರೆ ಪ್ರೊಫೆಸರ್ ಮುಲ್ಲರರು ಕೇವಲ ಒಣತತ್ವಜ್ಞಾನಿಯಾಗಿರಲಿಲ್ಲ. ಜ್ಞಾನ ಭಕ್ತಿಗಳಲ್ಲಿ ಅವರೊಬ್ಬ ಆಧುನಿಕ ಋಷಿಯೇ ಆಗಿದ್ದರು. ಭಾರತದ ಬಗ್ಗೆಯೂ ಹಿಂದೂ ಧರ್ಮದ ಬಗ್ಗೆಯೂ ಅವರಿಗಿದ್ದ ಆದರ ಅಪಾರ. ಮ್ಯಾಕ್ಸ್ ಮುಲ್ಲರರ ಕುರಿತಾಗಿ ಸ್ವಾಮೀಜಿಗಿದ್ದ ಪೂಜ್ಯ ಗೌರವ ಭಾವ ಅತ್ಯಂತ ಆಳವಾದುದು. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಾಮೀಜಿ ಅವರಲ್ಲಿ ಕಂಡದ್ದೇನೆಂದರೆ ಶ್ರೀರಾಮಕೃಷ್ಣರ ಬಗೆಗಿನ ಅವರ ತಿಳಿವಳಿಕೆ, ಭಕ್ತಿ. ಶ್ರೀರಾಮಕೃಷ್ಣರ ದಾಸಾನುದಾಸತಾನೆಂದು ಹೇಳಿಕೊಳ್ಳಲು ಅಭಿಮಾನ ಪಡುತ್ತಿದ್ದ ಸ್ವಾಮೀಜಿ ಇಂತಹ ಒಬ್ಬ ಮಹಾಜ್ಞಾನಿಯು ಶ್ರೀರಾಮಕೃಷ್ಣರ ಮಹಿಮೆಯನ್ನು ಗುರುತಿಸಿದುದನ್ನು ಕಂಡು ಅತ್ಯಾನಂದಗೊಂಡಿದ್ದರಲ್ಲಿ ಆಶ್ಚರ್ಯವೇನಿದೆ? ಪ್ರೊಫೆಸರ್ ಮುಲ್ಲರರ ಆಹ್ವಾನದ ಮೇರೆಗೆ ಮೇ 28ರಂದು ಸ್ವಾಮೀಜಿ ಆಕ್ಸ್ಫರ್ಡಿನ ಅವರ ಮನೆಯಲ್ಲಿ ಅವರನ್ನು ಭೇಟಿಯಾದರು. ಇದೊಂದು ತಮ್ಮ ಪಾಲಿನ ಭಾಗ್ಯ ವಿಶೇಷವೆಂದು ಸ್ವಾಮೀಜಿ ಬಗೆದರು. ಈ ಭೇಟಿಯ ಬಗ್ಗೆ ಅವರೇ ಬ್ರಹ್ಮವಾದಿ ಪತ್ರಿಕೆಗೆ ಬರೆಯುತ್ತಾರೆ. ಎಂತಹ ಅದ್ಭುತ ಅಸಾಧಾರಣ ವ್ಯಕ್ತಿ ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರರು. ಕೆಲ ದಿನಗಳ ಹಿಂದೆ ನಾನವರನ್ನು ಭೇಟಿ ಮಾಡಿದೆ. ನಾನು ಹೋದುದು ಅವರಿಗೆ ನನ್ನ ಗೌರವವನ್ನು ಸಲ್ಲಿಸಲು ಎನ್ನಬೇಕು. ಏಕೆಂದರೆ ಯಾವನು ಶ್ರೀರಾಮಕೃಷ್ಣರನ್ನು ಪ್ರೀತಿಸುವನೋ ಅವನ ಜಾತಿ ಯಾವುದೇ ಇರಲಿ, ರಾಷ್ಟ್ರ ಯಾವುದೇ ಇರಲಿ, ಆ ವ್ಯಕ್ತಿ ಇರುವಲ್ಲಿಗೆ ಹೋಗುವುದನ್ನು ನಾನು ತೀರ್ಥಯಾತ್ರೆ ಎಂದೇ ಪರಿಗಣಿಸುತ್ತೇನೆ ಎಂದು ಸ್ವಾಮೀಜಿ ಬರೆದರು. ಇಲ್ಲಿ ಸ್ವಾಮೀಜಿಯ ದಿವ್ಯ ವಿನಯವನ್ನು ನಾವು ಗಮನಿಸದಿರುವಂತಿಲ್ಲ. ಶ್ರೀರಾಮಕೃಷ್ಣರ ಶ್ರೇಷ್ಠತಮ ಶಿಷ್ಯರು ಅವರು. ಜಗತ್ತಿಗೆ ಶ್ರೀರಾಮಕೃಷ್ಣರ ರಾಯಭಾರಿ ಅವರು ಎಂಬುದನ್ನು ನೆನೆಸಿಕೊಂಡಾಗ ಅವರ ಹಿರಿಮೆ ಏನೆಂಬುದು ಇಲ್ಲಿ ಸ್ಪಷ್ಟವಾಗುತ್ತದೆ. ಪ್ರೊಫೆಸರ್ ಮುಲ್ಲರರನ್ನು ಕೊಂಡಾಡಿ ಸ್ವಾಮೀಜಿ ಬರೆದ ಲೇಖನವು ಇಂಗ್ಲಿಷ್ ಭಾಷಾ ಸಾಹಿತ್ಯದ ದೃಷ್ಟಿಯಿಂದಲೂ ಒಂದು ಶ್ರೇಷ್ಠ ಕೃತಿಯೇ ಸರಿ. ಅದರಲ್ಲಿ ಅವರು ಬರೆಯುತ್ತಾರೆ, ನಿಜಕ್ಕೂ ಆ ಭೇಟಿಯು ನನ್ನ ಪಾಲಿಗೊಂದು ಹೊಸ ಅನುಭವವೆನ್ನಬೇಕು. ಆ ಸುಂದರವಾದ ಪುಟ್ಟ ಮನೆ, ಅದರ ಸುತ್ತಲಿನ ರಮ್ಯವಾದ ಉದ್ಯಾನ, ಅಲ್ಲಿ ಆ ರಜತಕೇಶದ ಋಷಿ, ಅವರ ಪ್ರಶಾಂತ ಕರುಣಾಪೂರ್ಣ ವದನ, 70 ಶರತ್ಕಾಲಗಳು ಕಳೆದಿದ್ದರೂ
ಮಗುವಿನ ಹಣೆಯಂತೆ ಸುಕೋಮಲವಾಗಿರುವ ಅವರ ಹಣೆ, ಅವರ ವದನದಲ್ಲಿ ಮೂಡಿರುವ ಪ್ರತಿಯೊಂದು ರೇಖೆಯು ಅದರ ಹಿಂದೆ ಅಡಗಿರುವ ಅಗಾಧ ಆಧ್ಯಾತ್ಮಿಕ ಗಣಿಯನ್ನು ಸೂಚಿಸುತ್ತಿತ್ತು. ಅವರ ಪತ್ನಿಯು ಉದಾತ್ತ ಚರಿತೆಯಾದ ಸಾಧ್ವಿಮಣಿ. ಪ್ರೊಫೆಸರ್ ಮುಲ್ಲರರ ಜೀವನವು ಸ್ವಾರಸ್ಯಮಯ ಹಾಗೂ ಕ್ರಮಯುತವಾದ ವಿದ್ವಜ್ಜೀವನ. ಈ ಜೀವನದಲ್ಲಿ ಅವರಿಗೆ ಎದುರಾದ ವಿರೋಧ ಹಾಗೂ ತಿರಸ್ಕಾರ ಅಪಾರ. ಇದೆಲ್ಲವನ್ನೂ ಎದುರಿಸಿ ಯಶಸ್ವಿಗಳಾಗಿ ಪುರಾತನ ಭಾರತದ ಮಹರ್ಷಿಗಳ ಬಗ್ಗೆಯೂ ಅವರ ಆಲೋಚನೆಗಳ ಬಗ್ಗೆಯೂ ಗೌರವವನ್ನು ಉಂಟುಮಾಡಿದವರು ಮುಲ್ಲರರು. ಅವರ ಈ ಸುದೀರ್ಘ ಯಶಸ್ವಿ ಜೀವನದಲ್ಲಿ ಸಹಭಾಗಿನಿಯಾದವರು ಅವರ ಅರ್ಧಾಂಗಿ. ಇಂತಹ ಈ ದಂಪತಿಗಳು ಹಾಗೂ ಅವರ ಮನೆಯ ಸುತ್ತಲಿನ ವೃಕ್ಷಗಳು, ಪುಷ್ಪಗಳು, ಸ್ವಚ್ಛವಾದ ನೀಲಾಕಾಶ ಇವೆಲ್ಲ ನನ್ನನ್ನು ಸನಾತನ ಭಾರತದ ವೈಭವಯುತ ಕಾಲಕ್ಕೆ, ನಮ್ಮ ಬ್ರಹ್ಮರ್ಷಿ ರಾಜರ್ಷಿಗಳ ಕಾಲಕ್ಕೆ, ಮಹಾನ್ ವಾನಪ್ರಸ್ಥಾಶ್ರಮಿಗಳ ಕಾಲಕ್ಕೆ, ಅರುಂಧತಿ ವಸಿಷ್ಠರುಗಳ ಕಾಲಕ್ಕೆ ಕರೆದೊಯ್ದಿತು. ಅಲ್ಲಿ ನಾನು ಕಂಡದ್ದು ಓರ್ವ ಭಾಷಾಶಾಸ್ತ್ರಜ್ಞನನ್ನಲ್ಲ ಅಥವಾ ವಿದ್ವಾಂಸನನ್ನೂ ಅಲ್ಲ. ನಾನು ನೋಡಿದ್ದು ನಿರಂತರವೂ ಬ್ರಹ್ಮದಲ್ಲಿ ತಾನು ಒಂದಾಗಿರುವವನು ಎಂದರಿತಿರುವ ಚೇತನವನ್ನು, ಸಮಸ್ತ ವಿಶ್ವದೊಂದಿಗೆ ಒಂದಾಗಲೆಣಿಸಿ ಅನುಕ್ಷಣವೂ ವಿಕಾಸಗೊಳ್ಳುವ ಹೃದಯವನ್ನು. ಎಲ್ಲಿ ಇತರರು ನೀರಸವಾದ ವಿವರಗಳ ಮರಳುಗಾಡಿನಲ್ಲಿ ದಾರಿ ತಪ್ಪುತ್ತಿರುವರೋ ಅಲ್ಲಿ ಇವರು ಚೈತನ್ಯದ ಚಿಲುಮೆಯನ್ನು ಮುಟ್ಟಿದ್ದಾರೆ. ಆತ್ಮವನ್ನು ಮಾತ್ರ ಅರಿ, ಉಳಿದ ಮಾತುಗಳನ್ನೆಲ್ಲ ತ್ಯಜಿಸು ಎಂಬ ಉಪನಿಷತ್ತಿನ ಸಂದೇಶದೊಂದಿಗೆ ಅವರ ಹೃದಯ ಸ್ಪಂದಿಸುತ್ತಿದೆ. ಪ್ರೊಫೆಸರ್ ಮುಲ್ಲರರು ಪ್ರಪಂಚದಲ್ಲೆಲ್ಲ ಪ್ರಖ್ಯಾತರಾದ ವಿದ್ವಾಂಸರಾಗಿದ್ದರೂ, ದಾರ್ಶನಿಕರಾಗಿದ್ದರೂ ಅವರ ವಿದ್ವತ್ತು ಮತ್ತು ದರ್ಶನ ಅವರನ್ನು ಆತ್ಮಸಾಕ್ಷಾತ್ಕಾರದ ಶಿಖರದೆಡೆಗೆ ಒಯ್ದಿವೆ. ಭಾರತದ ಮೇಲೆ ಅವರಿಗಿರುವ ಪ್ರೀತಿಯಾದರೂ ಎಂಥದು? ಆ ಪ್ರೀತಿಯ 100ನೇ ಭಾಗವಾದರೂ ನನ್ನ ಸ್ವಂತ ತಾಯ್ನಾಡಿನ ಮೇಲೆ ನನಗಿದ್ದರೆ ನನ್ನನ್ನು ನಾನು ಧನ್ಯನೆಂದುಕೊಳ್ಳುತ್ತೇನೆ. ಅಸಾಧಾರಣವೂ ತೀವ್ರವಾಗಿ ಕ್ರಿಯಾಶೀಲವೂ ಆದ ಮನಸ್ಸಿನಿಂದ ಅವರು 50 ವರ್ಷಗಳಿಗೂ ಹೆಚ್ಚು ಕಾಲ ಭಾರತೀಯ ವಿಚಾರಧಾರೆಯ ಜಗತ್ತಿನಲ್ಲಿ ಜೀವಿಸಿದ್ದಾರೆ, ವಿಹರಿಸಿದ್ದಾರೆ ಮತ್ತು ಸಂಸ್ಕೃತ ಸಾಹಿತ್ಯದ ಮಹಾರಣ್ಯದಲ್ಲಿ ಬೆಳಕು ಕತ್ತಲೆಗಳ ಸೂಕ್ಷ್ಮ ಬದಲಾವಣೆಗಳನ್ನು ಅವರು ಅಗಾಧ ಆಸಕ್ತಿಯಿಂದ ಮತ್ತು ಹೃತ್ಪೂರ್ವಕ ಪ್ರೀತಿಯಿಂದ ಅವು ತಮ್ಮ ಜೀವದಾಳಕ್ಕಿಳಿದು ತಮ್ಮ ವ್ಯಕ್ತಿತ್ವವನ್ನೇ ರಂಜಿತಗೊಳಿಸುವವರೆಗೂ ಗಮನಿಸಿದ್ದಾರೆ. ಮ್ಯಾಕ್ಸ್ ಮುಲ್ಲರರು ವೇದಾಂತಿಗಳಲ್ಲಿ ವೇದಾಂತಿಗಳು. ಅವರು ನಿಜಕ್ಕೂ ವೇದಾಂತದ ಜೀವನಾಡಿಯನ್ನು, ಜಗತ್ತಿನ ಎಲ್ಲ ಮತಪಂಥಗಳಿಗೂ ಬೆಳಕು ಬೀರುವ ಏಕೈಕ ಬೆಳಕಾದ ವೇದಾಂತವನ್ನು, ಎಲ್ಲ ಧರ್ಮಗಳು ಯಾವ ಏಕೈಕ ತತ್ವದ ಅನ್ವಯಗಳು ಮಾತ್ರವೋ ಆ ವೇದಾಂತದ ಜೀವನಾಡಿಯನ್ನು ಅದರ ಎಲ್ಲ ಒಡಕುಗಳ ಹಾಗೂ ಸಾಮರಸ್ಯಗಳ ಹಿನ್ನೆಲೆಯಲ್ಲಿ ಕಂಡು ಹಿಡಿದಿದ್ದಾರೆ. ಅಲ್ಲದೆ ಶ್ರೀರಾಮಕೃಷ್ಣರಾದರೂ ಯಾರು? ಈ ಸನಾತನ ತತ್ವದ ಸಾಕ್ಷಾತ್ ನಿದರ್ಶನವೇ ಅವರು. ಸನಾತನ ಭಾರತದ ಮೂರ್ತ ರೂಪವೇ ಅವರು. ಅಲ್ಲದೆ ಮುಂದೆ ಭಾರತವು ಏನಾಗಲಿರುವುದೋ ಅದರ ಮುನ್ಸೂಚನೆಯೇ ಅವರು. ಮತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಆಧ್ಯಾತ್ಮಿಕತೆಯ ದೀಪಧಾರಿಯೇ ಅವರು. ರತ್ನಗಳ ಮೌಲ್ಯವನ್ನು ರತ್ನ ವ್ಯಾಪಾರಿ ಮಾತ್ರವೇ ಅರಿತುಕೊಳ್ಳಬಲ್ಲ. ಇದೊಂದು ಹಳೆಯ ಗಾದೆ. ಈ ಪಾಶ್ಚಾತ್ಯ ಋಷಿಯು ಭಾರತೀಯ ವಿಚಾರಧಾರೆಯ ಕ್ಷಿತಿಜದಲ್ಲುದಿಸುವ ಪ್ರತಿಯೊಂದು ಹೊಸ ತಾರೆಯನ್ನು ಸ್ವಯಂ ಭಾರತೀಯರು ಅದರ ಘನತೆಯನ್ನರಿಯುವ ಮೊದಲೇ ತಾವು ಅಧ್ಯಯನ ಮಾಡಿ ಆಸ್ವಾದಿಸುವರೆಂದರೆ ಅದರಲ್ಲಿ ಅಚ್ಚರಿಯೇನಿದೆ? ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರರು ನನ್ನಲ್ಲಿ ವಿಚಾರಿಸಿದ ಮೊದಲ ಸಂಗತಿಯೆಂದರೆ ಶ್ರೀರಾಮಕೃಷ್ಣರ ಬಗ್ಗೆ. ಬ್ರಾಹ್ಮ ಸಮಾಜದ ಮುಖಂಡನಾದ ದಿವಂಗತ ಕೇಶವಚಂದ್ರ ಸೇನನಲ್ಲಿ ಇದ್ದಕ್ಕಿದ್ದಂತೆ ಆದ ಗಮನಾರ್ಹ ಬದಲಾವಣೆಯನ್ನು ಉಂಟು ಮಾಡಿದವರು ಶ್ರೀರಾಮಕೃಷ್ಣರು ಎನ್ನುವುದು ತಿಳಿದು ಬಂದಾಗಿನಿಂದಲೂ ಅವರು ಶ್ರೀರಾಮಕೃಷ್ಣರ ಜೀವನ ಮತ್ತು ಸಂದೇಶಗಳ ಶ್ರದ್ಧಾವಂತ ವಿದ್ಯಾರ್ಥಿಯಾಗಿದ್ದಾರೆ. ಅವರೊಡನೆ ನಾನು
ಶ್ರೀರಾಮಕೃಷ್ಣರನ್ನು ಇಂದು ಸಾವಿರಾರು ಮಂದಿ ಪೂಜಿಸುತ್ತಿದ್ದಾರೆ ಪ್ರೊಫೆಸರ್ ಎಂದಾಗ ಅವರೆಂದರು, ಇಂಥವರಿಗಲ್ಲದೆ ಮತ್ತಾರಿಗೆ ಪೂಜೆ ಸಲ್ಲಬೇಕು ಎಂದು. ಪ್ರೊಫೆಸರರು ನನ್ನನ್ನು ಮತ್ತು ಸ್ಟರ್ಡಿಯನ್ನು ಊಟಕ್ಕೆ ಕರೆದರು. ಅವರು ನಮಗೆ ಆಕ್ಸ್ಫರ್ಡಿನ ಹಲವು ಕಾಲೇಜುಗಳನ್ನು ಹಾಗೂ ಗ್ರಂಥಾಲಯವನ್ನು ತೋರಿಸಿದರು. ಬಳಿಕ ರೈಲು ನಿಲ್ದಾಣದವರೆಗೂ ನಮ್ಮೊಡನೆ ಬಂದರು. ಅವರು ದಯೆಯೇ ಮೂರ್ತಿವೆತ್ತಂತಿದ್ದರು. ಅವರು ನಮಗಾಗಿ ಇಷ್ಟೆಲ್ಲ ಮಾಡಿದ್ದಕ್ಕೆ ಅವರು ಕೊಟ್ಟ ಕಾರಣ ಇದು. ಶ್ರೀರಾಮಕೃಷ್ಣರ ಶಿಷ್ಯರೊಬ್ಬರನ್ನು ಪ್ರತಿದಿನವೂ ನೋಡಲು ಸಾಧ್ಯವಿಲ್ಲವಲ್ಲ ಎಂದು. ನಾನವರಿಗೆ ಹೇಳಿದೆ, ನೀವು ಭಾರತಕ್ಕೆ ಯಾವಾಗ ಬರುವಿರಿ? ಸನಾತನ ಭಾರತೀಯ ವಿಚಾರಧಾರೆಯ ನಿಜಸ್ವರೂಪವನ್ನು ಎತ್ತಿ ಹಿಡಿಯುವುದಕ್ಕಾಗಿ ಅಷ್ಟೊಂದು ಶ್ರಮಿಸಿದವರಾದ ನಿಮ್ಮನ್ನು ಅಲ್ಲಿನ ಪ್ರತಿಯೊಂದು ಹೃದಯವೂ ಸ್ವಾಗತಿಸುತ್ತದೆ. ಆ ವೃದ್ಧ ಮಹರ್ಷಿಯ ಮುಖ ಬೆಳಗಿತು. ಅವರ ಕಣ್ಣಂಚಿನಲ್ಲಿ ಒಂದು ಹನಿ ಮಿನುಗಿತು. ಮೆಲ್ಲನೆ ತಲೆದೂಗುತ್ತಾ ಅವರು ನಿಧಾನವಾಗಿ ಉತ್ತರಿಸಿದರು, ಒಂದು ವೇಳೆ ನಾನಲ್ಲಿಗೆ ಬಂದರೆ ನಾನು ಹಿಂದಿರುಗಲಾರೆ. ನೀವು ನನ್ನನ್ನು ಅಲ್ಲಿಯೇ ಸಮಾಧಿ ಮಾಡಬೇಕಾಗುತ್ತದೆ ಎಂದರು. ಅವರನ್ನು ಮತ್ತೆ ಪ್ರಶ್ನಿಸುವುದೆಂದರೆ ಅವರ ಪವಿತ್ರತಮ ಭಾವನೆಗಳು ಹುದುಗಿರುವ ಸ್ಥಳಕ್ಕೆ ಅಕ್ರಮ ಪ್ರವೇಶ ಮಾಡಿದಂತಾಗುತ್ತದೆ ಎಂದು ನನಗೆ ತೋರಿತು. ಹೀಗೆ ಸ್ವಾಮೀಜಿ ಬ್ರಹ್ಮವಾದಿನ್ಗೆ ಕಳಿಸಿಕೊಟ್ಟ ಲೇಖನದಲ್ಲಿ ಮ್ಯಾಕ್ಸ್ ಮುಲ್ಲರರನ್ನು ಕೊಂಡಾಡಿದರು. ಅವರನ್ನು ಸ್ವಾಮೀಜಿ ಭೇಟಿಯಾಗುವ ವೇಳೆಗೆ ಅವರು ಶ್ರೀರಾಮಕೃಷ್ಣರ ಕುರಿತಾಗಿ ನಿಜ ಮಹಾತ್ಮ ಎಂಬ ಲೇಖನವನ್ನು 19th ಸೆಂಚುರಿ ಎಂಬ ಮಾಸಪತ್ರಿಕೆಗೆ ಕಳಿಸಿಕೊಟ್ಟಿದ್ದರು. ಇದು ಆ ವರ್ಷದ ಆಗಸ್ಟ್ ಸಂಚಿಕೆಯಲ್ಲಿ ಪ್ರಕಟವಾಯಿತು. ಸ್ವಾಮೀಜಿಯ ಸ್ಫೂರ್ತಿಯುತ ಮಾತುಗಳನ್ನು ಕೇಳಿ ಉತ್ಸಾಹಿತರಾದ ಮ್ಯಾಕ್ಸ್ ಮುಲ್ಲರರು ಶ್ರೀರಾಮಕೃಷ್ಣರ ಬಗ್ಗೆ ಇನ್ನೂ ಹೆಚ್ಚು ತಿಳಿಯುವ ಆಸಕ್ತಿ ತೋರಿದರು. ಅಲ್ಲದೆ ಅವರು, ಆ ಮಹಾತ್ಮನನ್ನು ಜಗತ್ತಿಗೆ ಪರಿಚಯಿಸುವ ಸಲುವಾಗಿ ನೀವು ಏನು ಮಾಡಲಿದ್ದೀರಿ ಎಂದು ಸ್ವಾಮೀಜಿಯನ್ನು ಕೇಳಿದರು. ಅಷ್ಟೇ ಅಲ್ಲ, ಶ್ರೀರಾಮಕೃಷ್ಣರ ಸಂಬಂಧವಾಗಿ ಇನ್ನೂ ಹೆಚ್ಚಿನ ವಿವರಗಳೇನಾದರೂ ದೊರೆಯುವಂತಿದ್ದಲ್ಲಿ ಅವರ ಜೀವನ ಸಂದೇಶಗಳ ಕುರಿತಾಗಿ ಹೆಚ್ಚು ವಿವರಪೂರ್ಣವಾದ ಪ್ರಬಂಧವೊಂದನ್ನು ರಚಿಸಲು ಅವರು ಆಸಕ್ತಿ ತೋರಿದರು. ತಕ್ಷಣವೇ ಸ್ವಾಮೀಜಿ ಶ್ರೀರಾಮಕೃಷ್ಣರ ಜೀವನದ ಸಮಸ್ತ ಘಟನಾವಳಿಗಳನ್ನು ಮತ್ತು ಅವರ ಎಲ್ಲ ಸಂದೇಶಗಳನ್ನು ಸಂಗ್ರಹಿಸುವುದಕ್ಕಾಗಿ ಭಾರತದೊಡನೆ ಸಂಪರ್ಕ ಬೆಳೆಸಲು ಸ್ವಾಮಿ ಶಾರದಾನಂದರನ್ನು ನೇಮಿಸಿದರು. ಶಾರದಾನಂದರು ಈ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿದರು. ಬಳಿಕ ಮ್ಯಾಕ್ಸ್ ಮುಲ್ಲರರು ಅವರು ಒದಗಿಸಿದ ಮಾಹಿತಿಗಳ ಆಧಾರದ ಮೇಲೆ ಗ್ರಂಥವೊಂದನ್ನು ರಚಿಸಲು ಕುಳಿತರು. ಆ ಗ್ರಂಥವೇ ಶ್ರೀರಾಮಕೃಷ್ಣ ಹಿಸ್ ಲೈಫ್ ಅಂಡ್ ಟೀಚಿಂಗ್ಸ್, ಶ್ರೀರಾಮಕೃಷ್ಣ ಅವರ ಜೀವನ ಮತ್ತು ಬೋಧನೆಗಳು ಎಂಬ ಗ್ರಂಥ. ಈ ಕೃತಿಯಲ್ಲಿ ಶ್ರೀರಾಮಕೃಷ್ಣರ ಜೀವನಕ್ಕಿಂತ ಅವರ ಬೋಧನೆಗಳ ಬಗ್ಗೆ ಹೆಚ್ಚು ವಿವರವಾಗಿ ಪ್ರಸ್ತಾಪಿಸಲಾಗಿದೆ. ಇದು ಭಾವನಾತ್ಮಕವಾಗಿಯೂ ಭಕ್ತಿಪ್ರದವಾಗಿಯೂ ಇದೆಯಾದರೂ ಗಂಭೀರ ವಿಮರ್ಶಾತ್ಮಕ ವಿವರಗಳಿಂದಲೂ ಕೂಡಿದೆ. ಸ್ವಾಮೀಜಿಯ ಕಾರ್ಯಕ್ಕೆ ಇದು ಸಾಕಷ್ಟು ಸಹಾಯಕಾರಿಯಾಯಿತು. ಪರಸ್ಪರರ ಭೇಟಿಯ ಅನಂತರ ಸ್ವಾಮೀಜಿ ಹಾಗೂ ಮ್ಯಾಕ್ಸ್ ಮುಲ್ಲರ್ ಅತ್ಯಂತ ಆತ್ಮೀಯ ಸ್ನೇಹಿತರಾದರು. ಆಗಾಗ ಅವರಿಬ್ಬರ ನಡುವೆ ಪತ್ರ ವ್ಯವಹಾರವೂ ನಡೆಯುತ್ತಿತ್ತು. ಸ್ವಾಮೀಜಿಗೆ ಮುಲ್ಲರರ ಮೇಲೆ ಅತಿ ಹೆಚ್ಚಿನ ಆದರಾಭಿಮಾನವಿತ್ತು. ಲಂಡನ್ನಿನಲ್ಲಿ ವೇದಾಂತ ಪ್ರಚಾರ ಕಾರ್ಯವು ಯಶಸ್ವಿಯಾಗಿ ನಿಶ್ಚಿತಗತಿಯಲ್ಲಿ ಮುನ್ನಡೆದಂತೆಲ್ಲ ಅಲ್ಲೇ ಒಬ್ಬರು ಸನ್ಯಾಸಿಗಳು ಖಾಯಂ ಆಗಿ ನೆಲೆಸಬೇಕಾದ ಅವಶ್ಯಕತೆಯನ್ನು ಸ್ವಾಮೀಜಿ ಕಂಡುಕೊಂಡರು. ಆದರೆ ಅಮೆರಿಕದ ಕಾರ್ಯವನ್ನು ಕಡೆಗಣಿಸುವಂತಿರಲಿಲ್ಲ. ಅಲ್ಲೂ ಒಬ್ಬರು ಸನ್ಯಾಸಿಗಳು ನೆಲೆ ನಿಂತು ಮಾರ್ಗದರ್ಶನ ಪ್ರೋತ್ಸಾಹಗಳನ್ನು ನೀಡಬೇಕಾದ ಅವಶ್ಯಕತೆ ಇತ್ತು. ಆದ್ದರಿಂದ ಸ್ವಾಮಿ ಶಾರದಾನಂದರನ್ನು ಅಮೆರಿಕೆಗೆ ಕಳಿಸಲು
ಮತ್ತು ಸ್ವಾಮಿ ಅಭೇದಾನಂದರನ್ನು ಇಂಗ್ಲೆಂಡಿಗೆ ಕರೆಸಿಕೊಳ್ಳಲು ಸ್ವಾಮೀಜಿ ನಿಶ್ಚಯಿಸಿದರು. ಜೂನ್ 24ರಂದು ಸ್ವಾಮಿ ರಾಮಕೃಷ್ಣಾನಂದರಿಗೆ ಅವರೊಂದು ಪತ್ರವನ್ನು ಬರೆದರು. ನಾಳೆ ಶರತ್ ಅಂದರೆ ಸ್ವಾಮಿ ಶಾರದಾನಂದರು ಅಮೆರಿಕೆಗೆ ಹೊರಡುತ್ತಾನೆ. ಇಲ್ಲಿನ ಕಾರ್ಯ ಒಂದು ಮುಖ್ಯ ಘಟ್ಟವನ್ನು ತಲುಪುತ್ತಿದೆ. ಲಂಡನ್ನಿನಲ್ಲಿ ಒಂದು ಕೇಂದ್ರವನ್ನು ತೆರೆಯಲು ಹಣಕಾಸಿನ ಸೌಲಭ್ಯ ದೊರೆತಿದೆ. ಮುಂದಿನ ತಿಂಗಳು ನಾನು ಸ್ವಿಟ್ಜರ್ಲೆಂಡಿಗೆ ತೆರಳಿ ಅಲ್ಲಿ 1-2 ತಿಂಗಳು ಕಳೆದು ಅನಂತರ ಲಂಡನ್ನಿಗೆ ಹಿಂದಿರುಗುತ್ತೇನೆ. ಏಕೆಂದರೆ ಈಗ ನಾನು ಭಾರತಕ್ಕೆ ಮರಳುವುದರಿಂದೇನು ಪ್ರಯೋಜನ? ಈ ಲಂಡನ್ ನಗರವು ಇಡೀ ಪ್ರಪಂಚದ ಕೇಂದ್ರ ಬಿಂದು. ಭಾರತದ ಹೃದಯವೇ ಇಲ್ಲಿದೆ. ಇಲ್ಲಿ ಒಂದು ಭದ್ರ ಬುನಾದಿಯನ್ನು ಹಾಕದೆ ಇಲ್ಲಿಂದ ತೆರಳುವುದಾದರೂ ಹೇಗೆ? ಸದ್ಯಕ್ಕೆ ಕಾಳಿ ಅಂದರೆ ಸ್ವಾಮಿ ಅಭೇದಾನಂದರು, ಸದ್ಯಕ್ಕೆ ಕಾಳಿ ಇಲ್ಲಿಗೆ ಬರಲಿ. ಆತನಿಗೆ ಸಿದ್ಧವಾಗಿರಲು ಹೇಳು. ಅವನಿಗೊಂದು ಪತ್ರ ಬರೆಯುತ್ತೇನೆ. ಅದು ತಲುಪಿದ ಕೂಡಲೇ ಅವನು ಹೊರಡಲಿ. ಶಕ್ತಿ ಇರುವುದು ಸಂಘಟನೆಯಲ್ಲಿ ಮತ್ತು ವಿಧೇಯತೆಯೇ ಅದರ ರಹಸ್ಯ ಎಂದು ಸ್ವಾಮೀಜಿ ಪತ್ರವನ್ನು ಬರೆದರು. ಲಂಡನ್ನಿನಲ್ಲಿದ್ದಾಗ ಕೆಲವೊಮ್ಮೆ ಸ್ವಾಮೀಜಿ ಅತ್ಯುನ್ನತ ಆಧ್ಯಾತ್ಮಿಕ ಭಾವಾವಸ್ಥೆಯಲ್ಲಿರುತ್ತಿದ್ದರು. ಅವರ ಇಡೀ ವ್ಯಕ್ತಿತ್ವವೇ ತೇಜಪುಂಜವಾಗಿರುತ್ತಿತ್ತು, ಭಾವಪೂರ್ಣವಾಗಿರುತ್ತಿತ್ತು. ಪ್ರತಿಯೊಬ್ಬರ ಮೇಲೂ ಅವರು ಅನಂತ ಪ್ರೇಮ ಹಾಗೂ ಅನಂತ ಕರುಣೆಯ ಸ್ರೋತವನ್ನೇ ಹರಿಸುತ್ತಿದ್ದರು. ಅವರ ಈ ದಿವ್ಯ ಭಾವಗಳು ಅವರು ತಮ್ಮ ಮಿತ್ರರಾದ ಫ್ರಾನ್ಸಿಸ್ ಲೆಗಟ್ಟರಿಗೆ ಬರೆದ ಪತ್ರದಲ್ಲಿ ವ್ಯಕ್ತವಾಗಿವೆ. ಈಗೀಗ ನಾನು ಈ ಗರ್ವಿಷ್ಠರಾದ ಆಂಗ್ಲೋ ಇಂಡಿಯನ್ನರಲ್ಲಿಯೂ ಅದೇ ಭಗವಂತನನ್ನು ಕಾಣಲು ತೊಡಗಿದ್ದೇನೆ ಎನಿಸುತ್ತದೆ. ನಾನು ನಿಧಾನವಾಗಿ ಯಾವ ಸ್ಥಿತಿಗೆ ತಲುಪುತ್ತಿದ್ದೇನೆಂದರೆ, ಒಂದು ದೆವ್ವವನ್ನೂ ಕೂಡ ಅದಿರುವುದೇ ಹೌದಾದಲ್ಲಿ ಅದನ್ನೂ ಪ್ರೀತಿಸುವ ಸ್ಥಿತಿಗೆ. 20ನೆಯ ವಯಸ್ಸಿನಲ್ಲಿ ನಾನು ಅತ್ಯಂತ ನಿಷ್ಠುರನಾಗಿದ್ದೆ. ಯಾವುದರೊಂದಿಗೂ ರಾಜಿ ಮಾಡಿಕೊಳ್ಳದಷ್ಟು ಕಟುವಾಗಿದ್ದೆ. ನಾನು ಕಲ್ಕತ್ತದ ಬೀದಿಗಳಲ್ಲಿ, ನಾಟಕ ಮಂದಿರಗಳ ಪಕ್ಕದ ಕಾಲುದಾರಿಯಲ್ಲೂ ನಡೆಯುತ್ತಿರಲಿಲ್ಲ. ಈಗ ನನ್ನ 33ನೆಯ ವಯಸ್ಸಿನಲ್ಲಿ ನಾನು ವೇಶ್ಯೆಯರೊಂದಿಗೆ ಒಂದೇ ಮನೆಯಲ್ಲಿ ವಾಸವಾಗಿರಬಲ್ಲೆ. ಅವರ ಕುರಿತಾಗಿ ಒಂದಿನಿತೂ ಜುಗುಪ್ಸೆ ಅಥವಾ ಅಸಹನೆ ತಾಳದೆ. ಇದೇನು ಅಧಪ್ಪತನವೇ? ಅಥವಾ ಸಾಕ್ಷಾತ್ ಭಗವಂತನೇ ತಾನಾಗಿರುವ ವಿಶ್ವಪ್ರೇಮವು ನನ್ನೆದೆಯನ್ನು ತುಂಬುತ್ತಿದೆಯೇ? ಅಲ್ಲದೆ ನಾನು ಕೇಳಿದ್ದೇನೆ, ವ್ಯಕ್ತಿಯೊಬ್ಬ ತನ್ನ ಸುತ್ತಲೂ ಕೆಡುಕನ್ನು ಕಾಣದಿದ್ದರೆ ಆತ ಒಳ್ಳೆಯ ಕೆಲಸವನ್ನು ಮಾಡಲಾರ. ಆತ ಒಂದು ಬಗೆಯ ನಿರಾಶಾಭಾವಕ್ಕೆ ಗುರಿಯಾಗಿ ಬಿಡುತ್ತಾನೆ ಎಂದು. ಆದರೆ ನನಗೇನೂ ಹಾಗೆನ್ನಿಸುವುದಿಲ್ಲ. ತದ್ವಿರುದ್ಧವಾಗಿ ನನ್ನ ಕಾರ್ಯಶಕ್ತಿ ಅಗಾಧವಾಗಿ ವೃದ್ಧಿಗೊಳ್ಳುತ್ತಿದೆ ಮತ್ತು ಅಗಾಧವಾಗಿ ಪರಿಣಾಮಕಾರಿಯಾಗುತ್ತಿದೆ. ಕೆಲವೊಮ್ಮೆ ನಾನೊಂದು ಬಗೆಯ ಭಾವಾವಸ್ಥೆಗೆ ತಲುಪಿಬಿಡುತ್ತೇನೆ. ಆಗ ನಾನು ಪ್ರತಿಯೊಬ್ಬರಿಗೂ, ಎಲ್ಲರಿಗೂ, ಎಲ್ಲಕ್ಕೂ ಶುಭ ಕೋರಬೇಕು, ಎಲ್ಲವನ್ನೂ ಒಪ್ಪಬೇಕು, ಅಪ್ಪಬೇಕು ಎಂದು ಭಾವಿಸತೊಡಗುತ್ತೇನೆ. ಈ ಕೆಟ್ಟದ್ದೆನ್ನುವುದೆಲ್ಲ ಕೇವಲ ಭ್ರಾಂತಿ ಎಂಬುದಾಗಿ ನಾನು ಕಾಣುತ್ತಿದ್ದೇನೆ. ಪ್ರಿಯ ಫ್ರಾನ್ಸಿಸ್, ನಾನೀಗ ಇಂತಹ ಮನಸ್ಥಿತಿಯೊಂದರಲ್ಲಿದ್ದೇನೆ. ನೀನು ಹಾಗೂ ನಿನ್ನ ಪತ್ನಿ ನನ್ನ ವಿಷಯದಲ್ಲಿ ಹೊಂದಿರುವ ಪ್ರೀತಿ ವಿಶ್ವಾಸಗಳನ್ನು ಸ್ಮರಿಸುತ್ತಾ ನಾನು ಅಕ್ಷರಶಃ ಆನಂದದ ಕಣ್ಣೀರನ್ನು ಸುರಿಸುತ್ತಿದ್ದೇನೆ. ಧನ್ಯ ನನ್ನ ಜನ್ಮದಿನ. ನನಗಿಲ್ಲಿ ಬಹಳಷ್ಟು ಪ್ರೀತಿ ವಿಶ್ವಾಸಗಳು ದೊರಕಿವೆ ಮತ್ತು ನನ್ನನ್ನು ಅಸ್ತಿತ್ವಕ್ಕೆ ತಂದ ಆ ಪ್ರೇಮ ಸ್ವರೂಪನಾದ ಭಗವಂತ ನನ್ನ ಪ್ರತಿಯೊಂದು ಕಾರ್ಯವನ್ನು, ಅದು ಒಳ್ಳೆಯದಿರಲಿ ಕೆಟ್ಟದ್ದಿರಲಿ, ಹೆದರಬೇಡ, ಕಾಪಾಡಿದ್ದಾನೆ. ಏಕೆಂದರೆ ನಾನು ಈಗ ಮತ್ತು ಎಂದೆಂದಿಗೂ ಕೇವಲ ಅವನ ಕೈಯಲ್ಲಿನ ಉಪಕರಣವೇ ಅಲ್ಲವೇ? ಅವನ ಸೇವೆಗಾಗಿ ನನ್ನ ಸರ್ವಸ್ವವನ್ನು, ನನ್ನ ಬಂಧು ಬಳಗವನ್ನು, ನನ್ನ ಸುಖ ಸಂತೋಷಗಳನ್ನು, ನನ್ನ ಜೀವನವನ್ನು ತ್ಯಾಗ ಮಾಡಲಿಲ್ಲವೇ? ಅವನು ನನ್ನ ನೆಚ್ಚಿನ ಆಟದ ಸಂಗಾತಿ, ನಾನವನ ಒಡನಾಡಿ. ಈ ವಿಶ್ವದಲ್ಲಿ ಕಾರಣ ಹೂರಣಗಳೊಂದೂ ಇಲ್ಲ. ಏಕೆಂದರೆ ಯಾವ ನಿಯಮ ತಾನೇ ಅವನನ್ನು ಕಟ್ಟಬಲ್ಲುದು?
ಲೀಲಾಮಯನಾದ ಆತ ಈ ಅಳುನಗುವಿನ ಆಟವಾಡುತ್ತಿದ್ದಾನೆ. ಜೋ ಹೇಳುವಂತೆ, ಅಂದರೆ ಜೋಸೆಫಿನ್ ಮೆಕ್ಲಾಡ್, ಜೋ ಹೇಳುವಂತೆ ಇದು ಭಾರೀ ತಮಾಷೆ. ಇದೊಂದು ತಮಾಷೆಯ ಪ್ರಪಂಚ. ಈ ಪ್ರಪಂಚದಲ್ಲಿ ನಮಗೆ ಕಾಣಸಿಗುವ ಅತ್ಯಂತ ತಮಾಷೆಯ ಆಸಾಮಿ ಎಂದರೆ ಆತ್ಮ, ಅನಂತನಾದ ಭಗವಂತ, ನೆಚ್ಚಿನ ಭಗವಂತ. ಇದು ತಮಾಷೆಯಲ್ಲವೇ? ಆಟದ ಮೈದಾನದಲ್ಲಿ ಆಟವಾಡಲು ಹೊರಬಿಟ್ಟ ಗಲಾಟೆಯ ಮಕ್ಕಳ ಶಾಲೆ ಈ ಜಗತ್ತು. ಹೌದು ತಾನೇ? ಯಾರನ್ನು ಹೊಗಳುವುದು, ಯಾರನ್ನು ತೆಗಳುವುದು, ಎಲ್ಲ ಅವನ ಆಟ. ಜನರಿಗೆ ಇದೆಲ್ಲ ಹೀಗೇಕೆ ಎಂಬ ವಿವರಣೆ ಬೇಕಂತೆ. ಆದರೆ ಆ ಭಗವಂತನನ್ನು ಹೇಗೆ ವಿವರಿಸಲಾದೀತು? ಅವನು ಮಿದುಳಿಲ್ಲದವನು. ಅವನಿಗೆ ಕಾರಣ ಗೀರಣ ಏನೂ ಇಲ್ಲ. ನಮಗೆ ಅಲ್ಪ ಸ್ವಲ್ಪ ಮಿದುಳನ್ನು, ಬುದ್ಧಿಯನ್ನು ಕೊಟ್ಟು ನಮ್ಮನ್ನು ಮರಳುಗೊಳಿಸುತ್ತಿದ್ದಾನೆ. ಆದರೆ ಈ ಸಲ ನಾನು ಮೋಸ ಹೋಗಲಾರೆ. ನಾನು ಈ ಒಂದೆರಡು ವಿಷಯವನ್ನು ಮಾತ್ರ ಕಲಿತಿದ್ದೇನೆ. ಪ್ರೇಮ, ಪ್ರಿಯತಮ, ಈ ಭಾವನೆಗಳು ವಿಚಾರ, ಪಾಂಡಿತ್ಯ ಹಾಗೂ ತರ್ಕಕ್ಕೆ ಅತೀತವಾದದ್ದು. ಆ ಭಗವದಾನಂದ ಸುಧೆಯನ್ನು ಸವಿದು ಹುಚ್ಚರಾಗೋಣ. ಹುಚ್ಚುತನದಲ್ಲಿ ಸದಾ ನಿನ್ನವ, ವಿವೇಕಾನಂದ. ಹೀಗೆ ಸ್ವಾಮೀಜಿ ಪತ್ರದಲ್ಲಿ ಬರೆದರು. ಇದು ಸ್ವಾಮೀಜಿಯ ಹಲವಾರು ಮುಖಗಳಲ್ಲಿ ಒಂದು ಅಷ್ಟೇ. ಅವರು ಯಾವ ಕ್ಷಣದಲ್ಲಿ ಯಾರಿಗೆ ಹೇಗೆ ತೋರುತ್ತಾರೆಂದು ಹೇಳಲು ಸಾಧ್ಯವಿರಲಿಲ್ಲ. ಅವರ ಮಾತುಗಳೂ ಅಷ್ಟೇ. ಯಾರಿಗೆ ಯಾವ ರೀತಿಯ ಬೋಧನೆ ನೀಡುತ್ತಾರೆಂದು ಊಹಿಸುವುದು ಅಸಾಧ್ಯವಾಗಿತ್ತು. ಆದರೆ ಅವರ ಪ್ರತಿಯೊಂದು ಮಾತಿನ ಹಿಂದೆಯೂ, ಪ್ರತಿಯೊಂದು ಕೃತಿಯ ಹಿಂದೆಯೂ ಒಂದು ಉದ್ದೇಶವಿರುತ್ತಿತ್ತು, ಒಂದು ಹಿನ್ನೆಲೆ ಇರುತ್ತಿತ್ತು. ಹಲವಾರು ವಿಭಿನ್ನ ಕಾರ್ಯಗಳ ಕಡೆಗೆ ಅವರು ಏಕಕಾಲದಲ್ಲಿ ಗಮನ ಕೊಡಬಲ್ಲವರಾಗಿದ್ದರು. ಹೀಗೆ ಒಂದೆಡೆ ಅವರ ಮನಸ್ಸಿನಲ್ಲಿ ಅತ್ಯಂತ ಮೃದುವಾದ, ಸೂಕ್ಷ್ಮವಾದ ಭಾವಗಳು ಚಿಮ್ಮುತ್ತಿರುವಾಗಲೂ ತಮ್ಮ ತಕ್ಷಣದ ಕೆಲಸ ಕಾರ್ಯಗಳ ಕಡೆಗೆ ಅವರು ಎಚ್ಚರ ತಪ್ಪುತ್ತಿರಲಿಲ್ಲ. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.